ಪಡ್ತೇನೆ. ಚಾಲುಕ್ಯ ಉತ್ಸವಕ್ಕೆ ಇದು ಸಾಕಾಗಲ್ಲ, ಇನ್ನು ಸ್ವಲ್ಪ ಜೋರು ಬರಲಿ ಅಂದ್ರೆ ತಂಡಿ ಬಿಡುತ್ತೆ. ಚಾಲುಕ್ಯ ಉತ್ಸವಕ್ಕೆ, ಚಾಲುಕ್ಯ ಉತ್ಸವಕ್ಕೆ ಇಮ್ಮಡಿ ಪುಲಕೇಶಿ ಅವರಿಗೆ, ಇಮ್ಮಡಿ ಪುಲಕೇಶಿ ಅವರಿಗೆ. ಬಂಧುಗಳೇ, ಕಳೆದ 10 ವರ್ಷದಿಂದ ಈ ಉತ್ಸವ ಆಗತ್ತೋ ಇಲ್ಲೋ ಅನ್ನೋ ಒಂದು ಚಿಂತನೆ ಬಹಳಷ್ಟು ಇತ್ತು. ಆದರೆ ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ನಾವೆಲ್ಲ ವಿಶೇಷವಾಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಈ ಒಂದು 2026ರಲ್ಲಿ ಈ ಉತ್ಸವ ಆಗಬೇಕು ಅನ್ನೋದನ್ನ ಇವತ್ತು ನಾವು ಮನವಿಯನ್ನು ಮಾಡಿಕೊಂಡಾಗ ಸನ್ಮಾನ್ಯ ನಮ್ಮ ಗಣರಾಜ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ನಲ್ಲೇ ಅನುದಾನವನ್ನು ಘೋಷಣೆ ಮಾಡಿ 2026ಕ್ಕೆ ಉತ್ಸವ ಮಾಡೇ ಮಾಡ್ತೀವಿ ಅನ್ನೋದನ್ನ ಭರವಸೆಯನ್ನು ಕೊಟ್ಟು ಇವತ್ತು ಚಾಲುಕ್ಯ ಉತ್ಸವ ಇವತ್ತು ನಡೀತಾ ಇದೆ. ಬಂಧುಗಳೇ, ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಚಾಲುಕ್ಯ ಉತ್ಸವವನ್ನ ಬದಾಮಿಯಲ್ಲಿ ಉದ್ಘಾಟನೆ ಮಾಡುವುದರ ಜೊತೆಗೆ ಇಮ್ಮಡಿ ಪುಲಕೇಶಿ ಅವರ ಬಹುದಿನದ ಒಂದು ಮೂರ್ತಿ ಪ್ರತಿಷ್ಠಾನಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿ ನಮ್ಮ ಶಾಸಕರು ಭೀಮಸೇನ್ ಚಿಮ್ಮನಕಟ್ಟಿ ಅವರು ಅವರ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟು 1,52 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟು ಇಮ್ಮಡಿ ಪುಲಕೇಶಿ ಅವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾನ ಮಾಡೋದಕ್ಕೆ ಕೂಡ ಇವತ್ತು ಮುಂದಾಗಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, 10 ವರ್ಷದಿಂದ ಈ ಉತ್ಸವ ಆಗಿರಲಿಲ್ಲ. ಬಹುತೇಕ 2015ರಲ್ಲಿ ನಾನು ಕೂಡ ಹಿಂದೆ ಶಾಸಕನಾಗಿದ್ದೆ. 2015ರಲ್ಲಿ ಅವತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ನಮ್ಮ ತಂದೆಯ ಸ್ವರೂಪಿ ಸನ್ಮಾನ್ಯ ಬಿ ಚಿಮ್ಮನಕಟ್ಟಿ ಸಾಹೇಬರು ಆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು. ಯಾಕಂದ್ರೆ ಇತಿಹಾಸವನ್ನು ನಾವು ಮರೆಯಾಗಿಲ್ಲ, ಇತಿಹಾಸವನ್ನು ಮಲಕ್ ಹಾಕ್ತಿರ್ಬೇಕಂತೆ. ಯಾಕಂದ್ರೆ ಈ ದೇಶಕ್ಕೆ ಒಂದು ಇತಿಹಾಸ ಇದೆ. ಆದ್ರೆ ಈ ಒಂದು ಪವಿತ್ರವಾದ ಭೂಮಿಗೆ ಬದಾಮಿ ಮತಕ್ಷೇತ್ರಕ್ಕೆ ಇವತ್ತು ತನ್ನದೇ ಆದ ಒಂದು ಇತಿಹಾಸವನ್ನ ಹೊಂದಿರುವಂತ ಕ್ಷೇತ್ರ ಅದು ನಮ್ಮ ಬದಾಮಿ ಮತಕ್ಷೇತ್ರ, ಅದು ಚಾಲುಕ್ಯರ ಒಂದು ನಾಡು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ. ಅದಕ್ಕೆ ಹೇಳ್ತಿರ್ತಾರೆ ಹಿರಿಯರು, ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನ ರಚಿಸಲಾರ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಇತಿಹಾಸವನ್ನು ಅರ್ಥಕೊಂಡವರೇ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಚಾಲುಕ್ಯ ಉತ್ಸವವನ್ನ 2026ರಲ್ಲಿ ಮತ್ತೆ ಚಾಲನೆಯನ್ನು ಕೊಟ್ಟಿದ್ದಕ್ಕೆ ನಾನು ಈ ವೇದಿಕೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಸೋದರ ಭೀಮಸೇನ್ ಚಿಮ್ಮನಕಟ್ಟಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನ, ಧನ್ಯವಾದಗಳನ್ನ ತಮ್ಮೆಲ್ಲರ ಪರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಚಾಲುಕ್ಯರ ನಾಡಿಗೆ ತಂದೆ ಆದ ಇತಿಹಾಸ ಇದೆ. ಸುಮಾರು 606ನೇ ಶತಮಾನದಲ್ಲಿ, 6ರಿಂದ 8ನೇ ಶತಮಾನದಲ್ಲಿ ಈ ಒಂದು ನಾಡು ಯಾವ ರೀತಿ ಇತ್ತು ಅಂದ್ರೆ ಬಹುತೇಕ ಅದನ್ನು ನೆನೆಸ್ಕೊಂಡ್ರೆ ಇವತ್ತು ನಮ್ಮ ಮೈಯಲ್ಲೆಲ್ಲ ಕೂದಲ ಎದ್ದಿದ್ರು ಆಗಿದೆ. ಬಂಧುಗಳೇ, ಯಾಕಂದ್ರೆ ಇಮ್ಮಡಿ ಪುಲಕೇಶಿ ಅವರನ್ನ ನಾವು ದಕ್ಷಿಣ ಪಥೇಶ್ವರ ಅಂತ ಹೇಳ್ತೀವಿ. ಉತ್ತರ ಭಾರತವನ್ನ ಗೆದ್ದು ಇವತ್ತು ಆಫ್ಘಾನಿಸ್ತಾನಕ್ಕವರೆಗೂ ಯುದ್ಧವನ್ನ ಮಾಡಿದಂತ ಏಕೈಕ ಧೀರ ಶೂರ ಅದು ಯಾರಾದ್ರೂ ಇದ್ರೆ ಅದು ಇಮ್ಮಡಿ ಪುಲಕೇಶಿ ಅನ್ನೋದನ್ನ ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ. ಅವರು ಇವತ್ತು ವೈಷ್ಣವ ಧರ್ಮದಲ್ಲಿ ಜನಿಸಿದ್ರು ಕೂಡ ಇವತ್ತು ಒಂದು ಸರ್ವಧರ್ಮ ಮನೋಭಾವನೆಯನ್ನು ಹೊಂದಿ ಇಡೀ ನಾಡನ್ನ ಬೆಳಗೋದ್ರ ಜೊತೆಗೆ ಎಲ್ಲರನ್ನ ಇವತ್ತು ಅಪ್ಪಿಕೊಂಡು ನಡೆದಂತ ಒಬ್ಬ ವೀರ ಧೀರ ಶೂರ ಅಂದ್ರೂ ಕೂಡ ತಪ್ಪಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಮ್ಮಡಿ ಪುಲಕೇಶಿ ಅವರು ಏನು ಇವತ್ತು ದಕ್ಷಿಣ ಪಥೇಶ್ವರ, ಶತಸರಾಯುವ ಮತ್ತು ಪರಮೇಶ್ವರ ಎನ್ನುವ ಒಂದು ಬಿರುದನ್ನು ತೆಗೆದುಕೊಂಡಂತ ಏಕೈಕ ವ್ಯಕ್ತಿ ಅದು ಇಮ್ಮಡಿ ಪುಲಕೇಶಿ ಅವರು. ಬಹುತೇಕ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅದು ಉತ್ತರ ಕರ್ನಾಟಕಕ್ಕೆ ನಾವು ಬಂದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಬ್ಬ ದಕ್ಷಿಣ ಪಥೇಶ್ವರ ಅನಿಸ್ಕೊಂಡು ಇವತ್ತು ಇಡೀ ನಾಡಿಗೆ ಇವತ್ತು ದೇಶಕ್ಕೆ ಬೆಳಕನ್ನು ಚೆಲ್ಲಿದಂತ ವ್ಯಕ್ತಿ. ಇವತ್ತು ಇಮ್ಮಡಿ ಪುಲಕೇಶಿ ಅವ್ರನ್ನ
ಇನ್ನೊಂದು ಮಾತನ್ನ ಹೇಳ್ಬೇಕಂದ್ರೆ ಭಾರತದ ನೌಕಾಪಡೆ ಇವತ್ತು ಆರ್ಮಿ ನೇವಿ ಅಂತ ಹೇಳ್ತೀವಿ ನಾವು. ಆ ನೌಕಾಪಡೆಯನ್ನ ಕಂಡಿಡಂತ ಏಕೈಕ ವ್ಯಕ್ತಿ ಅದು ಇಮ್ಮಡಿ ಪುಲಿಕೇಶಿ ಅವರು. ಅವ್ರ ಹತ್ರ 100 ಹಡಗ ಇತ್ತು ಅನ್ನೋದನ್ನ ನಾವು ಇತಿಹಾಸದಲ್ಲಿ ಓದ್ತೀವಿ. ಯಾಕಂದ್ರೆ ಅಂದು ಅಫ್ಘಾನಿಸ್ತಾನದವರೆಗೂ ಯುದ್ಧವನ್ನ ಗೈಸಿ ಅಲ್ಲಿ ಕೂಡ ಜೈಸಾಲಿ ಆದ್ರು. ಇದಕ್ಕೆ ತಾನೇ ನಮ್ಮ ಸೋದರ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಹೇಳ್ತಾ ಇದ್ರು, ಹರ್ಷವರ್ಧನನ ಇತಿಹಾಸವನ್ನು ಓದಿದ್ದೀರಿ. ಹರ್ಷವರ್ಧನನ ಸೋಲಿಸಂತ ಏಕೈಕ ವ್ಯಕ್ತಿ ಅದು ಇಮ್ಮಡಿ ಪುಲಿಕೇಶಿ ಅನ್ನೋದನ್ನು ಕೂಡ ನಾವು ಇತಿಹಾಸ ಪುಟಗಳನ್ನ ಮರೆಯಾದ ಹಾಗೆ ಇಲ್ಲ. ಅದ್ರ ಜೊತೆಗೆ ಕನ್ನಡ ಭಾಷೆಗೆ, ಕನ್ನಡ ನಾಡು ಬಗ್ಗೆ, ನುಡಿ ಬಗ್ಗೆ ಅತ್ಯಂತ ಗೌರವವನ್ನು ತಂದಂತ ವ್ಯಕ್ತಿ ಇವತ್ತು ಇಮ್ಮಡಿ ಪುಲಿಕೇಶಿ ಅವರು ಆಗಿದ್ರು ಅನ್ನೋದನ್ನ ನಾವು ಅರ್ಥೈಸ್ಕೋಬೇಕಾಗತ್ತೆ. ಈ ಒಂದು ಉತ್ಸವವನ್ನ ಕೇವಲ ಸಾಂಸ್ಕೃತಿಕ, ಇವತ್ತು ಧಾರ್ಮಿಕ ಮತ್ತು ಅನೇಕ ರಸಮಂಜರಿ ಕಾರ್ಯಕ್ರಮವನ್ನು ಮಾಡಕ್ಕೋಸ್ಕರ ಈ ಒಂದು ಉತ್ಸವವನ್ನು ಮಾಡ್ತಾ ಇಲ್ಲ ಬಂಧುಗಳೇ. ಈ ಉತ್ಸವವನ್ನು ಮಾಡುವಂತ ಮೂಲ ಉದ್ದೇಶ ನಮ್ಮ ಮುಂದಿನ ಪೀಳಿಗೆ, ಈ ನಾಡನ್ನ, ಈ ದೇಶವನ್ನ ಬೆಳಗುವಂತ ಯುವ ಪ್ರಜೆಗಳು ಇವತ್ತು ಇತಿಹಾಸವನ್ನು ಅರ್ಥಿಸ್ಕೊಳ್ಬೇಕು. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾವು ಬೇರೆ ದೇಶದ ರಾಜ್ಯರನ್ನ, ಬೇರೆ ರಾಜ್ಯದ ರಾಜರನ್ನ ಹೊಗಳೋದನ್ನು ನೋಡಿದೀವಿ. ಆದ್ರೆ ನಮ್ಮ ಮನೆ ಪಕ್ಕಕ್ಕೆ ಹುಟ್ಟಿ ಚಾಲುಕ್ಯರ ನಾಡನ್ನ ಬೆಳಗಿ ಈ ಎಲ್ಲ ಶಿಲ್ಪಕಲೆ, ವಾಸ್ತುಶಿಲ್ಪವನ್ನ, ಸಂಸ್ಕೃತಿಯನ್ನ ಮತ್ತು ಶಿಕ್ಷಣವನ್ನ ನೀಡುವಂತ ವ್ಯಕ್ತಿ ಇಮ್ಮಡಿ ಪುಲಿಕೇಶಿ ಅವರು ಆಗಿದ್ರು ಅನ್ನೋದನ್ನ ತಾವೆಲ್ಲ ಅರ್ಥೈಸ್ಕೋಬೇಕು. ಅದನ್ನ ಈ ನಾಡಿರುವವರೆಗೂ ತಾವು ಬೆಳಗುವಂತ ಕೆಲಸ ಮಾಡಿದಾಗ ನಿಜವಾಗ್ಲೂ ಈ ಉತ್ಸವ ಮಾಡಿದ್ದಕ್ಕೆ ಸ್ವಾರ್ಥಕತೆ ಆಗತ್ತೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಮಾತಾಡುವಂತ ಉದ್ದೇಶ ಏನಿರಲಿಲ್ಲ ನಮಗೆ. ಮಾತಾಡುವಂತ ಉದ್ದೇಶ ಯಾಕಂದ್ರೆ ತಾವೆಲ್ಲ ತಿಳ್ಕೋಬೇಕು, ನಮ್ಮ ಮನೆಯಲ್ಲಿ ಜನಿಸಿದ, ನಮ್ಮ ಊರಲ್ಲಿ ಜನಿಸಿದಂತ ಒಬ್ಬ ಧೀರ ವೀರ ಸೂರ ಇಮ್ಮಡಿ ಪುಲಿಕೇಶಿನ ಬಗ್ಗೆ ನಾವು ಮಾತಾಡದೇ ಇದ್ರೆ ನಮ್ಮನ್ನು ಮೆಚ್ಚೋದಿಲ್ಲ. ಆದ್ರೆ ನಾವು ಬೇರೆ ರಾಜ್ಯರ, ಬೇರೆ ದೇಶದ ರಾಜ್ಯರನ್ನು ಹೊಗಳುವಂತ ಕೆಲಸ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ, ನಮ್ಮ ಮನೆ ಊರಲ್ಲಿ ಹುಟ್ಟಿದಂತ ಇಮ್ಮಡಿ ಪುಲಿಕೇಶಿ ಬಗ್ಗೆ ಯಾರು ನಾವು ಗೌರವವನ್ನು ಸಲ್ಲಿಸುವಂತದ್ದು ಕಡಿಮೆ ಆಗಿದೆ. ಅದಕ್ಕೆ ನಾನು ಯುವ ಪೀಳಿಗೆಗೆ, ಯುವಕರಿಗೆ ವಿಶೇಷವಾದ ವಿನಂತಿ ಮಾಡ್ಕೋತೇನೆ. ಈ ಉತ್ಸವ ಮಾಡುವಂತ ಉದ್ದೇಶ ಸರ್ಕಾರದ್ದು. ಇವತ್ತು ನಮ್ಮ ಯುವ ಪೀಳಿಗೆ ತಿಳ್ಕೋಬೇಕು, ಈಗ ಶಿಲ್ಪಕಲೆ, ಈ ಒಂದು ನಾಡಿನಲ್ಲಿ ಬೆಳೆದಂತ ಆ ಕಲೆ ಏನಿದೆಯಲ್ಲ, ಆ ಕಲೆಯನ್ನ ಗೌರವಿಸುವಂತ ಕೆಲಸ ನಿಮ್ಮದು ಆಗಬೇಕು ಅನ್ನೋ ಉದ್ದೇಶವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮತ್ತು ಪಟ್ಟದಕಲ್ಲಿರುವಂತಹ ವಿರೂಪಾಕ್ಷ ಮಂದಿರ, ಮಲ್ಲಿಕಾರ್ಜುನ ಮಂದಿರ ಮತ್ತು ಸಂಗಮೇಶ್ವರ ದೇವಸ್ಥಾನವೇ ಇವತ್ತು ಈ ಒಂದು ದಾರಿಯನ್ನ ತೋರಿಸುತ್ತೆ. ಅದ್ರ ಜೊತೆಗೆ ನಾಳೆ ದಿವಸ ಕೊನೆಯ ಉತ್ಸವ, ಬಹುತೇಕ ಐಹೊಳೆಯಲ್ಲಿ ನಡೆಯುವಂತ ಉತ್ಸವ. ನಾಳೆ ಅದು ಹುನಗುಂದ ಮತಕ್ಷೇತ್ರಕ್ಕೆ ಬರುವಂತಹ ಒಂದು ಕ್ಷೇತ್ರ. ಸನ್ಮಾನ್ಯ HY ಮೇಟಿ ಸಾಹೇಬರು ಇದ್ರು, ಅವರ ಅಧ್ಯಕ್ಷತೆಯಲ್ಲಿ ನಡಿಬೇಕಾಗಿತ್ತು. ಆದ್ರೆ ಇವತ್ತು ಅವರು ನಮ್ಮೊಡನೆ ಇರದೇ ಇದ್ರು ಕೂಡ ಇವತ್ತು ಅವರ ಆತ್ಮಕ್ಕೆ, ಯಾಕಂದ್ರೆ ಆ ಒಬ್ಬ ಹಿರಿಯ ಜೀವಿ ಕೂಡ ಈ ಉತ್ಸವಕ್ಕೆ ಬೆಂಬಲವನ್ನು ಕೊಟ್ಟು ಈ ಉತ್ಸವ ಆಗಬೇಕು ಅಂತೇಳಿ ಗಟ್ಟಿಯಾಗಿ ನಿಂತಂತವರು ಸನ್ಮಾನ್ಯ HY ಮೇಟಿ ಸಾಹೇಬರು ಅನ್ನೋ ಮಾತನ್ನು ಕೂಡ ಇಲ್ಲಿ ನಾನು ನೆನಪಿಸೋದಕ್ಕೆ ಬಯಸ್ತೇನೆ. ಆ ಐಹೊಳೆ ವೇಕಲ್ಲಿ ಕೂಡ ನಾಳೆ ಬಹಳ ವಿಶೇಷವಾಗಿ ಈ ಉತ್ಸವ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಉದ್ಘಾಟಕರಾಗಿ ಸನ್ಮಾನ್ಯ RB ತಿಮ್ಮಾಪುರ ಸಾಹೇಬರು, ನಮ್ಮ ಅತಿಥಿಗಳಾಗಿ ಸನ್ಮಾನ್ಯ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಸನ್ಮಾನ್ಯ PC ಗದ್ದಿಗೌಡರು ಆ ಸಭೆಯ ಅಧ್ಯಕ್ಷ ಸ್ಥಾನವನ್ನ ಇವತ್ತು ನಾನು ವಹಿಸ್ತಾ ಇದ್ದೀನಿ. ಅದಕ್ಕೆ ನಾನೆಲ್ಲ ಇಲ್ಲಿ ಬಂದಂತ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ ವಿನಂತಿ ಮಾಡ್ಕೋತೇನೆ, ತಾವು ನಾಳೆ ದಿವಸ ಐಹೊಳೆಗೆ ಬಂದು ಆ ಉತ್ಸವವನ್ನು ಕೂಡ ಅದ್ದೂರಿಯಾಗಿ ತಾವು ಇವತ್ತು ಬೆಂಬಲಿಸಬೇಕು, ಅದನ್ನ ತಾವೆಲ್ಲ ಪ್ರೋತ್ಸಾಹಿಸಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ವಿನಂತಿ ಮಾಡಿಕೊಂಡು, ಇವತ್ತು ಕೊನೆಯದಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾಕಂದ್ರೆ ವಿಶೇಷವಾಗಿ ಇಮ್ಮಡಿ ಪುಲಿಕೇಶಿ ಅವರ ಒಂದು ಪುತ್ಥಳಿಯನ್ನ ಅನಾವರಣ ಮಾಡ್ತೀವಿ ಅಂತೇಳಿ ಈಗಾಗಲೇ ಭರವಸೆಯನ್ನು ಕೊಟ್ಟು ಅದಕ್ಕೆ ಅನುದಾನ ಕೂಡ ಕೊಡ್ತೀವಿ ಅಂತೇಳಿ ಭರವಸೆ ನೀಡಿದ್ದಾರೆ. ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಸನ್ಮಾನ್ಯ PC ಗದ್ದಿಗೌಡರು ಸಾಹೇಬರು ಇದಕ್ಕೆ ತಾನೇ ಹೇಳಿದ್ರು, ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದ್ರ ಜೊತೆಗೆ ಇವತ್ತೇನೋ ನಮ್ಮ ಪಟ್ಟದಕಲ್ಲನ್ನ ವರ್ಲ್ಡ್ ಹೆರಿಟೇಜ್
ಪತ್ರ ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಬರೀ ಘೋಷಣೆ ಮಾಡೋದ್ರಿಂದ ಸಾಧನೆ ಮಾಡೋದಾಗೋದಿಲ್ಲ. ಮಾತೇ ನಮ್ಮದು ಸಾಧನೆ ಆಗ್ಬಾರ್ದು, ನಮ್ಮ ಸಾಧನೆ ಮಾತಾಗಬೇಕು ಅನ್ನೋದು ನನ್ನ ಉದ್ದೇಶ ಬಂಧುಗಳೇ. ಅದಕ್ಕೆ ಮಾನ್ಯ ಲೋಕಸಭಾ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೋತೇನೆ, ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲಿ ಐವಳ್ಳಿ, ಇವತ್ತು ಬದಾಮಿ, ಪಟ್ಟದಕಲ್ಲು, ಐವಳ್ಳಿ ಕ್ಷೇತ್ರವನ್ನ ಇವತ್ತು ವರ್ಲ್ಡ್ ಹೆರಿಟೇಜ್ ಕ್ಷೇತ್ರವಾಗಿ ಘೋಷಣೆ ಮಾಡಿ ಅದಕ್ಕೆ ಕೇಂದ್ರ ಸರ್ಕಾರ ಅನುದಾನವನ್ನು ನೀಡುವಂತೆ ಮನವಿಯನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿನ್ನೆ ವೇದಿಕೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರಿಗೆ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಲೋಕಸಭಾ ಸದಸ್ಯರು ಸನ್ಮಾನ್ಯ PC ಗದ್ದಿಗೌಡರು ಸಾಹೇಬರಲ್ಲಿ ವಿನಂತಿ ಮಾಡ್ಕೋತೇನೆ, ಇವತ್ತು ನಮ್ಮಲ್ಲಿ ಎಲ್ಲ ಮತಕ್ಷೇತ್ರ ಕೂಡ ರೈಲು ಮಾರ್ಗ ಆಗಬೇಕು. ಈಗಾಗಲೇ ನಮ್ಮ ಹುಣಗುಂದ ಮತಕ್ಷೇತ್ರದಲ್ಲಿ ತಾವು ಪ್ರಸ್ತಾವನೆಯನ್ನು ಸಲ್ಲಿಸಿದಿರಿ. ಅದ್ರ ಜೊತೆಗೆ ಇವತ್ತೇನು ಈ ಒಂದು ಹೆರಿಟೇಜ್ ಒಂದು ಕ್ಷೇತ್ರಕ್ಕೆ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿ ಈ ಕ್ಷೇತ್ರವನ್ನ ಇವತ್ತು ಕೇಂದ್ರ ಸರ್ಕಾರ ಅನುದಾನದಿಂದ ಬೆಳಗುವಂತ ಕೆಲಸ ತಮ್ಮಿಂದ ಆಗಬೇಕು ಅನ್ನೋದನ್ನು ಕೂಡ ನಾನು ಒತ್ತಾಯವನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಕೂಡ ಅತಿಥಿಯಾಗಿ ನಮ್ಮ ಭೀಮಸೇನ್ ಚೆಮ್ಮನಕಟ್ಟಿ ಅವರು ಬಹಳ ಪ್ರೀತಿಯಿಂದ ನನ್ನನ್ನು ಕರೆದು ಇಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಿ ಮತ್ತೊಮ್ಮೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಸಲ್ಲಿಸಿ ಮತ್ತೊಮ್ಮೆ ಇಮ್ಮಡಿ ಪುಲಿಕೇಶಿ ಅವರಿಗೆ ನನ್ನ 100 ಕೋಟಿಯ ಸಲಾಮನ್ನು ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.